ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತು ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಗುರು ರಾಘವೇಂದ್ರ ಸ್ವಾಮಿಗಳವರ ಅವತಾರವಾಯಿತು ಧರೆಯ ಮೇಲೆ. ಕರ್ಮಜ ದೇವತೆಯಾದ ಯಾವ ಶಂಕುಕರ್ಣನೇ ಪ್ರಹ್ಲಾದನಾಗಿ, ಬಾಲ್ಯೀಕರಾಗಿ, ವ್ಯಾಸರಾಜರಾಗಿ, ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ. ಮನುಷ್ಯನಿಗೆ ಕಷ್ಟ ಬರಲಿ, ಸುಖ ಬರಲಿ, ನೂರಾರು ಹಿಂಡು ಕಟ್ಟಿಕೊಂಡು ಬರುತ್ತವೆಂದು ಹೇಳಿಕೆ ಮಾತಿದೆ. ತಿಮ್ಮಣ್ಣ ಭಟ್ಟರ ಜೀವನದಲ್ಲಿ ಈ ಮಾತು ಬಹಳ ಸತ್ಯವಾಯಿತು. ವೆಂಕಟನಾಥನು ಹುಟ್ಟುವವರೆಗೆ ಅವರಿಗೆ ಸಂಸಾರ ನಿರ್ವಹಣೆ ದಿನಗಂಡ ಕ್ಷಣಗಂಡವೆಂಬಂತೆ ಆಗ್ತಂತೆ. ಇಂದು ಕಳೆಯಿತು, ನಾಳೆ ಹೇಗೋ ಅನ್ನುವ ಕಾತರ. ಬಂದುದನ್ನು ಧೈರ್ಯವಾಗಿ ಎದುರಿಸುವುದು, ಎಲ್ಲವನ್ನೂ ನಂಬಿದ ದೈವಕ್ಕೆ ಒಪ್ಪಿಸಿ ಬದುಕುವುದೆಂಬುದೇ ಅವರ ಬಾಳಿನ ಗುರಿಯಾದರೂ ಕೂಡ ಅವರು ಎಲ್ಲರಂತೆ ಮನುಷ್ಯರಷ್ಟೇ ಅಲ್ಲವೇ? ಅದರಲ್ಲೂ 1000 ಸಮಸ್ಯೆಗಳ ಪುತ್ತವಾದ ಸಂಸಾರಿಗಳು. ತಾವು ಒಬ್ಬಂಟಿಗರಾದರೆ ಅದೊಂದು ಸಮಸ್ಯೆ ಅಲ್ಲ. ಹೆಂಡತಿ ಮತ್ತು 2 ಮಕ್ಕಳು, ಅವರಿಗೆ ಹೊತ್ತಿಗೆ ಅನ್ನ ವಸನ ವಸತಿಗಳೆಲ್ಲ ಬೇಕಲ್ಲವೇ? ಮನೆಯಲ್ಲಿ ಹಬ್ಬ ಹರಿದಿನಗಳು ಬಂದವೆಂದರೆ ಹೆಚ್ಚಿನ ಖರ್ಚು, ಮದುವೆ ಮುಂಜಿ ಎಂದರೆ ದುಬಾರಿ ವೆಚ್ಚ. ಸಾಲ ಮಾಡದೆ ಇವುಗಳಿಗೆ ಹಣ ಒದಗಿಸುವುದು ಸಾಧ್ಯವಿರಲಿಲ್ಲ. ಮಾಡಿದರೆ ತೀರಿಸುವ ಬಗೆ ಹೇಗೆ? ಮಾಡಿದ್ದ ಸಾಲ ಸಂಸಾರವನ್ನು ಎಷ್ಟೇ ಮಿತವ್ಯಯದಲ್ಲಿ ತೂಗಿಸುತ್ತಿದ್ದರೂ ಕೂಡ ಬೆಳೆಯುತ್ತಿದ್ದಂತೆ. ಗೋಪಮ್ಮನು ತಿಮ್ಮಣ್ಣ ಭಟ್ಟರ ಪಾಲಿಗೆ ಸಂಸಾರದ 1000 ಸಮಸ್ಯೆಗಳ ಸಂಕೇತವಾಗಿ ಕಾಣುತ್ತಿದ್ದಂತೆ. ಆದರೂ ತಂದೆ ಕನಕಾಚಲ ಭಟ್ಟರು ಅನುಭವಿಸಿದಷ್ಟು ಕಷ್ಟ ಕಾರ್ಪಣ್ಯವನ್ನು ತಿಮ್ಮಣ್ಣ ಭಟ್ಟರು ಅನುಭವಿಸಲಿಲ್ಲ ಎಂದೇ ಹೇಳಬೇಕು. ತಿಮ್ಮಣ್ಣ ಭಟ್ಟರ ಮೇಲೆ ಕುಂಭಕೋಣದ ಸುರೇಂದ್ರ ತೀರ್ಥರಿಗೆ ಬಹಳ ಅಭಿಮಾನ. ಕರ್ನಾಟಕ ಚಕ್ರವರ್ತಿ ಶ್ರೀರಂಗರಾಯನು ಸ್ವಾಮಿಗಳಿಗೆ ಒಂದು ಗ್ರಾಮವನ್ನು ಜಾಗೀರಾಗಿ ಕೊಟ್ಟಿದ್ದಂತೆ. ಶ್ರೀಗಳವರು ಅದನ್ನು ವೃತ್ತಿಗಳನ್ನಾಗಿ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿದ್ದರು. ತಿಮ್ಮಣ್ಣ ಭಟ್ಟರಿಗೂ ಒಂದು ವೃತ್ತಿಯನ್ನು ಕೊಟ್ಟಿದ್ದರು. ಇದರಿಂದ ತಿಮ್ಮಣ್ಣ ಭಟ್ಟರಿಗೂ ಒಂದು ರೀತಿ ಬಹಳ ಹಗುರವಾಯಿತು ಜೀವನ. ಗೃಹಕೃತ್ಯದ ಎಷ್ಟೋ ಖರ್ಚು ವೆಚ್ಚಗಳು ನೀಗುತ್ತಿದ್ದವು. ಜಮೀನುಗಳು ನೋಡಿಕೊಂಡು ಕಾವೇರಿ ಪಟ್ಟಣದಲ್ಲಿಯೇ ನೆಲೆಸಿದ್ದರಂತೆ. ಅಷ್ಟರಲ್ಲಿ ಸುರೇಂದ್ರ ತೀರ್ಥರು ನಿರ್ಯಾಣ ಹೊಂದಿದ್ದರು. ಅವರ ಸ್ಥಾನಕ್ಕೆ ವಿಜಯೇಂದ್ರರು ಬಂದಿದ್ದರು. ಅತ್ತ ತಂಜಾವೂರಿನ ಸಿಂಹಾಸನದ ಮೇಲೆ ಶಿವಪ್ಪ ನಾಯಕನು ಎಂಬುವನು ಏರಿದ್ದನಂತೆ. ತಿಮ್ಮಣ್ಣ ಭಟ್ಟರು ಕಾವೇರಿ ಪಟ್ಟಣಕ್ಕೆ ಬಂದು ನೆಲೆಸಿದ್ದರು. ಅಲ್ಲಿರುವಾಗ ಅವರ ಮಗಳ ಮದುವೆಯನ್ನು ಬಹಳ ಕಷ್ಟದಿಂದ ಮಾಡಿದ್ದರು. ಮಗನ ಉಪನಯನವನ್ನು ಅಷ್ಟೇ ಶ್ರಮದಿಂದ ನೆರವೇರಿಸಿದ್ರಂತೆ. ಈಗ ಅವರ ಕುಟುಂಬಕ್ಕೆ 4ನೇ ವ್ಯಕ್ತಿಯಾಗಿ ವೆಂಕಟನಾಥನು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಸೇರಿದ್ದರು. ಅವನ ಮುಖವನ್ನು ನೋಡುತ್ತಾ, ಅವನ ಬಾಲಲೀಲೆಗಳನ್ನು ನೋಡಿ ಸಂತೋಷ ಪಡುತ್ತಾ ಆ ದಂಪತಿಗಳು ದಿನಗಳನ್ನು ಕಳೆಯುತ್ತಿದ್ದರು. ಒಂದು ವಿಶೇಷ ಎಂದರೆ, ಇದುವರೆಗೂ ಇದ್ದ ಸಂಸಾರ ತಾಪತ್ರಯಗಳು ವೆಂಕಟನಾಥನು ಹುಟ್ಟಿದ ಮೇಲೆ ಬಹಳ ಕಮ್ಮಿಯಾದವಂತೆ. ಅವರ ಅಗತ್ಯಗಳನ್ನು ಯಾರೋ ಒಂದು ಪೂರೈಸಿ ಬಂದು ಹೋಗ್ತಿದ್ರು, ಯಾರೋ ಬಂದು ಪೂರೈಸಿ ಹೋಗ್ತಿದ್ರಂತೆ. ಇದೆಲ್ಲವೂ ವೆಂಕಟೇಶನ ಅನುಗ್ರಹ ಎಂದು ಅವರು ತಿಳಿದು ನಿಶ್ಚಿಂತರಾದರಂತೆ. ಮಗುವಿಗೆ ಅಕ್ಷರಾಭ್ಯಾಸದ ವಯಸ್ಸಾಯಿತು. ತಿಮ್ಮಣ್ಣ ಭಟ್ಟರು ಓಂ ಎಂಬುದನ್ನು ಭೂಮಿಯಲ್ಲಿ ಮರಳಿನ ಮೇಲೆ ಬರೆದು ಮಗುವಿನ ಬೆರಳನ್ನು ಹಿಡಿದು ತಿದ್ದಿಸಿದರಂತೆ. ಆ ದಿನ ವೆಂಕಟನಾಥನಿಗೆ ಹೇಳಲಾಗದಷ್ಟು ಸಂಭ್ರಮ, ಸಡಗರ. ಅವನು ತೊದಲಿನ ಮಾತಿನಲ್ಲಿ ಹೇಳಿದ್ದೇನೆಂದರೆ, ಅಪ್ಪಾಜಿ ಓಂ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದನಂತೆ. ತಿಮ್ಮಣ್ಣ ಭಟ್ಟರು ಈ ಪ್ರಶ್ನೆ ಕೇಳಿ ಬಹಳ ತಬ್ಬಿಬ್ಬರಾದರಂತೆ. ಮಗನಿಗೆ ಏನೆಂದು ಉತ್ತರ ಕೊಟ್ಟಾರು. ಓಮಿತ್ಯಕಾಕ್ಷರಂ ಬ್ರಹ್ಮ ಎಂದು ಉಪನಿಷತ್ತುಗಳು, ಶ್ರುತಿ ಸ್ಮೃತಿಗಳು ಸಾರುತ್ತದೆ. ಇದು ಪ್ರಣವ, ಸೃಷ್ಟಿ, ಸ್ಥಿತಿ, ಲಯ ಕಾರಣನಾದ ಭಗವಂತನ ವ್ಯಕ್ತ ಸ್ವರೂಪವೂ ಓಂಕಾರ. ಇದು ಸರ್ವವೇದಾರ್ಥ. ಇದನ್ನು
ಈ ಪುಟ್ಟ ಮಗುವಿಗೆ ಅರ್ಥವಾಗುವಂತೆ ತಿಳಿಸುವುದು ಹೇಗೆ? ಮಗು, ಇದರ ಅರ್ಥ ಈಗ ನಿನಗೆ ಹೇಳಿದರೂ ತಿಳಿಯುವುದಿಲ್ಲ. ನೀನು ದೊಡ್ಡವನಾದ ಮೇಲೆ ನಿನಗೆ ಅರ್ಥವಾಗ್ತದೆ ಎಂದು ಉತ್ತರ ಕೊಟ್ಟರು. ಹಾಗಾದರೆ ಓಂ ಎಂದರೆ ಗಣೇಶನ ಸೊಂಡಿಲು ಇದ್ದ ಹಾಗೆ ಅಲ್ಲವೇ ಅಪ್ಪ ಅಂತ ಮಗು ಕೇಳ್ತಾ ಇದ್ದಾನೆ. ಈ ಮಾತು ಕೇಳಿ ತಿಮ್ಮಣ್ಣ ಭಟ್ಟರು ದಿಗ್ಭ್ರಾಂತರಾದರಂತೆ. ಗಣಪತಿ ತತ್ವವು ಓಂಕಾರ ತತ್ವದ ಪ್ರತೀಕವೆಂದು ಅವರಿಗೆ ತಿಳಿದಿತ್ತು. ಅವನನ್ನು ವಿಶ್ವಂಬರನೆಂದು ಜಗತ್ಪ್ರಭುವೆಂದು ಗಣೇಶ ಪುರಾಣದಲ್ಲಿ ವರ್ಣಿಸಿದ್ದಾರೆ. ಅವರು ಓಂಕಾರ ಸ್ವರೂಪನೆಂದು ಅಲ್ಲಿ ವರ್ಣಿಸುವುದನ್ನು ಈ ಪುಟ್ಟ ಬಾಲಕ ಹೇಗೆ ತಿಳಿದುಕೊಂಡ ಎಂದು ಬಹಳ ಆಶ್ಚರ್ಯಪಟ್ಟರಂತೆ. ಹೀಗೆ ಬಾಲ್ಯದಿನಗಳಲ್ಲಿ 1-2 ವರ್ಷಗಳು ಕಳೆದವಂತೆ. ಈ ಅವಧಿಯಲ್ಲಿ ಕುಂಭಕೋಣದ ದ್ವೈತ ವಿದ್ಯಾಸಿಂಹಾಸನದಲ್ಲಿ ಬಹಳ ಬದಲಾವಣೆಗಳು ಆಗಿದ್ದವಂತೆ. ಮಹಾನುಭಾವರಾದ ವಿಜಯೇಂದ್ರ ತೀರ್ಥರು ಬೃಂದಾವನಸ್ಥರಾಗಿ ಶ್ರೀ ಸುಧೀಂದ್ರ ತೀರ್ಥರು ಅವರ ಪೀಠಕ್ಕೆ ಬಂದಿದ್ದರು. ಅವರಿಗೂ ತಿಮ್ಮಣ್ಣ ಭಟ್ಟರಿಗೂ ಪೂರ್ವಾಶ್ರಮದಿಂದಲೂ ಬಾಂಧವ್ಯವು ಪ್ರೀತಿ ವಿಶ್ವಾಸಗಳು ಇದ್ದವು. ವಿಜಯೇಂದ್ರ ತೀರ್ಥರ ಪ್ರಥಮ ಆರಾಧನೆಯೆಂದು ನಿಮಿತ್ತ ಮಾಡಿಕೊಂಡು ತಮ್ಮ ದರ್ಶನಕ್ಕೆ ಒಮ್ಮೆ ಕುಟುಂಬ ಸಮೇತ ಬಂದು ಹೋಗಬೇಕೆಂದು ಸ್ವಾಮಿಗಳು ತಿಮ್ಮಣ್ಣ ಭಟ್ಟರಿಗೆ ಆಹ್ವಾನ ಕೊಟ್ಟರಂತೆ. ತಿಮ್ಮಣ್ಣ ಭಟ್ಟರಿಗೆ ಬೇಕಾದದ್ದು ಇಂಥ ಅವಕಾಶ. ಅವರಿಗೆ ಕೆಲವು ತಿಂಗಳಾದರೂ ಊರು ಬಿಟ್ಟು ಹೊರಗೆ ಇದ್ದು ಇರಬೇಕೆನ್ನುವ ಹಂಬಲ. ಈಗ ಒಳ್ಳೆಯ ಅವಕಾಶ ದೊರಕಿತ್ತು. ಮಠಕ್ಕೆ ಹೋದ್ಮೇಲೆ ಗುರುಗಳು ಅಂತಹ ವಿದ್ವಾಂಸರನ್ನು ಕಲಾವಿದರನ್ನು ಬೇಗನೆ ಕಳಿಸುವುದೇ ಇಲ್ಲ, ಬರಿಗೈಲಂತೂ ಕಳಿಸೋದಿಲ್ಲ. ಇದರಿಂದ ಕೆಲವು ದಿನಗಳ ಮಟ್ಟಿಗಾದರೂ ತಮ್ಮ ಸಂಸಾರದ ತಾಪತ್ರೆಗಳಿಂದ ತಾವು ಪಾರಾಗಿ ಭಗವಂತ ಚಿಂತನೆಯಲ್ಲಿ ದಿನಗಳನ್ನು ಕಳೆಯಬಹುದೆಂದು ಆಶಿಸಿದರು. ಪತ್ನಿ ಗೋಪಮ್ಮನೊಡಗೂಡಿ ಗುರುರಾಜ ವೆಂಕಟನಾಥರನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರಯಾಣ ಮಾಡಿ ವಿದ್ಯಾನಗರವೆಂದು ಪ್ರಸಿದ್ಧವಾದ ಕುಂಭಕೋಣಕ್ಕೆ ಬಂದರು. ಸುಧೀಂದ್ರ ತೀರ್ಥರು ವಿಶ್ವಾಸದಿಂದ ಸ್ವಾಗತಿಸಿದರು. ಶ್ರೀ ವಿಜಯೇಂದ್ರ ತೀರ್ಥರು ಬೃಂದಾವನಸ್ಥರಾದ ಪ್ರಥಮ ವರ್ಷದ ಮಹಾ ಸಮಾರಾಧನೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ವೀಣಾ ತಿಮ್ಮಣ್ಣ ಭಟ್ಟರಿಂದ ವೀಣಾವಾದನ ಕಾರ್ಯಕ್ರಮವೂ ನಡೆದು ಪಂಡಿತರಿಂದಲೂ ಪಾಮರರಿಂದಲೂ ಬಹಳ ಶ್ಲಾಘೆ ನಡೆಯಿತು. ಈ ಎಲ್ಲ ಉತ್ಸವಗಳು ಸಮಾರಂಭದ ಗಡಿಬಿಡಿಗಳು ಮುಕ್ತಾಯವಾಗಿ ಅತಿಥಿ ಅಭ್ಯಾಗತರು ತಮ್ಮ ಊರಿಗೆ ಇಂದ್ರಗಳು 1 ತಿಂಗಳೇ ಹಿಡಿಯಿತಂತೆ. 1 ತಿಂಗಳಾಯಿತು. ಎಲ್ಲರೂ ತಮ್ಮ ಊರುಗಳಿಗೆ ತೆರಳಿದ ಮೇಲೆ ತಿಮ್ಮಣ್ಣ ಭಟ್ಟರು ಸಹ ತಾವು ತಮ್ಮೂರಿಗೆ ಇಂದ್ರಗಳು ಅಪ್ಪಣೆ ಕೇಳಲು ಹೋದರು. ಏಕೆ ಶ್ರೀ ಮಠದ ವಾಸ ಇಷ್ಟು ಬೇಗ ನಿಮಗೆ ಬೇಸರವಾಯಿತೆ ಎಂದು ಸ್ವಾಮಿಗಳು ಕೇಳಿದರು ಮುಗುಳು ನಗುತ್ತಾ. ಹಾಗೇನಿಲ್ಲ ಸ್ವಾಮಿ, ಉತ್ಸವಕ್ಕೆ ಬಂದದ್ದು ಎಷ್ಟು ದಿನ ಹೀಗೆ ನಿಲ್ಲಲು ಬಂದೀತು. ಇನ್ನೆಲ್ಲ ನಾಳೆ ಹಿಂದಿರುಗಬೇಕಲ್ಲ. ಅಲ್ಲಿ ಊರಿನಲ್ಲಿ ಆಗಿ ಬಿಟ್ಟು ಬಂದಿದ್ದೇವೆ. ಊರಿನ ಕಡೆ ಹೇಗೋ ಎಂದು ತಿಳ್ಕೊಂಡು ಹೋಗ್ತಾ ಇದ್ದೀವಿ. ನೀವು ನಮಗೆ ಅಪ್ಪಣೆ ಕೊಡಬೇಕು ಅಂತ ಕೇಳಿದರು. ಆಗ ಸ್ವಾಮಿಗಳು ಹೇಳ್ತಾರೆ, ನಮಗಂತೂ ನಿಮ್ಮ ಈ ರಮಣೀಯವಾದ ಮಗು ವೆಂಕಟನಾಥನನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತದೆ. ಅವನ ಮುದ್ದು ಮಾತುಗಳನ್ನು ಕೇಳುತ್ತಿದ್ದರೆ ದೇವಲೋಕಕ್ಕೆ ಹೋದಂತೆ ಆಗ್ತದೆ. ನಿಜಕ್ಕೂ ಇದೊಂದು ಶ್ರೇಷ್ಠ ರತ್ನ ತಿಮ್ಮಣ್ಣ ಭಟ್ಟರೇ. ಇದನ್ನು ತೀರ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದರು. ಮಹಾಪ್ರಸಾದ ಸ್ವಾಮಿ, ನಿಮ್ಮನ್ನಿಷ್ಟು ಬೇಗನೆ ಕಳಿಸಿಕೊಡಲು ಮನಸ್ಸಿಲ್ಲ. ನಿಮ್ಮ ವೀಣಾ ವಾದನವನ್ನು ಪ್ರತಿದಿನ ಪೂಜಾ ಸಮಯದಲ್ಲಿ ಕೇಳುತ್ತಾ ಆನಂದಿಸುತ್ತಿದ್ದೆವು. ನೀವು ಹೊರಟು ಹೋದ್ಮೇಲೆ ನಮ್ಮ ಪೂಜೆ ಬರಡಾಗಬಹುದೆಂದು ಅನಿಸುತ್ತದೆ ಅಂತ ಹೇಳಿಕೊಂಡು ನಕ್ಕರು. ತಿಮ್ಮಣ್ಣ ಭಟ್ಟರು ಒತ್ತಾಯಪಡಿಸಲು ಎಲ್ಲವೂ ಮೂಲರಾಮನ ಚಿತ್ತದಲ್ಲಿದ್ದಂತೆ ಆಗಲಿ, ಅವರಿಗೆ ಪ್ರಯಾಣ ಮಾಡಲು ಫಲಮಂತಾಕ್ಷತೆಗಳನ್ನು ಇತ್ತು ಆಶೀರ್ವದಿಸಿದರು. ತಿಮ್ಮಣ್ಣ ಭಟ್ಟರು ಪತ್ನಿ ಪುತ್ರರೊಡನೆ ಗಾಡಿಯನ್ನು ಹತ್ತಿ ಪ್ರಯಾಣ ಮಾಡಿ ಹೊರಟಾಗ ಅವರನ್ನು ಬೀಳ್ಕೊಡಲು ಬಂದ ಸ್ವಾಮಿಗಳು ಅವರು ಕಣ್ಮನೆಯಾಗುವವರೆಗೂ ನೋಡುತ್ತಿದ್ದು, ಅವರು ರಸ್ತೆಯ ತಿರುವಿನಲ್ಲಿ ಮರೆಯಾಗುತ್ತಲೂ ಕಣ್ಮುಚ್ಚಿ ಭಾವಾಶ್ರುಗಳನ್ನು ತುರಿಸುತ್ತಾ ಸುಧೀಂದ್ರ ತೀರ್ಥರು ತಮ್ಮಲ್ಲಿ ಉದ್ಗಾರ ತೆಗೆದರು. ಭಗವಂತ, ನಿನ್ನ ಲೀಲೆಯನ್ನು ಯಾರು ಬಲ್ಲರು ಸ್ವಾಮಿ. ಈ ಮಗುವನ್ನು ನೋಡಿದ ಮೇಲೆ ಅನಿಸುತ್ತದೆ ಇದೊಂದು ಶ್ರೇಷ್ಠ ರತ್ನ. ಮನೆಯನ್ನು ಬೆಳಗುವ ದೀಪವಲ್ಲ, ಲೋಕವನ್ನು ಬೆಳಗುವ ಭಾಸ್ಕರ. ಇದನ್ನು ಚೆನ್ನಾಗಿ ಇಟ್ಟಿರು. ನಾಳೆ ನಮ್ಮ ಪೀಠಕ್ಕೆ ಇಂಥ ಉತ್ತರಾಧಿಕಾರಿ ಬಂದರೆ ನಾವು ಎಷ್ಟು ಭಾಗ್ಯಶಾಲಿ. ಎಲ್ಲವೂ ನಿನ್ನ ಚಿತ್ತವಿದ್ದಂತೆ ಆಗಲಿ ತಂದೆ ಎಂದು ಹೇಳಿಕೊಂಡು ದೇವರ ಹತ್ರ. ಈ ಘಟನೆಯನ್ನು ನೋಡಲು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಪುಣ್ಯ ಮಾಡಿದ್ದರು. ಆ ಭಾಗ್ಯವನ್ನು ವೀಣಾ ತಿಮ್ಮಣ್ಣ ಭಟ್ಟರು ಕೇಳಿಕೊಂಡು ಬಂದಿರಲಿಲ್ಲ. ಅವರು ವೆಂಕಟನಾಥನು ಚಿಕ್ಕ ಬಾಲಕನಾಗಿರುವಾಗಲೇ ಉಪನಯನಕ್ಕೆ ಮುಂಚೆಯೇ ಸಂಸಾರ, ಹೆಂಡತಿ, ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಸ್ವರ್ಗಸ್ಥರಾದರಂತೆ.
ಕುಂಭಕೋಣದಿಂದ ಊರಿಗೆ ಹಿಂದಿರುಗಿದ ಮೇಲೆ ಹೆಚ್ಚು ಕಾಲ ಭಟ್ಟರು ಬದುಕಿರಲಿಲ್ಲ. ವೆಂಕಟನಾಥನ ಅಭ್ಯುದಯದ ಕನಸು ನನಸಾಗುವುದನ್ನು ಹಂಬಲಿಸುತ್ತಲೇ ಕಣ್ಣು ಮುಚ್ಚಿಕೊಂಡಿದ್ದರು. ಬಾಲ್ಯದಿಂದಲೂ ತಿಮ್ಮಣ್ಣ ಭಟ್ಟರೇ ನಿಂತು ಮಗನಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದರು. ಬಾಲಕನದು ತೀಕ್ಷ್ಣ ಬುದ್ಧಿ ಒಂದು ಸಲ ಹೇಳಿಕೊಟ್ಟಿದ್ದನ್ನು ಮತ್ತೊಮ್ಮೆ ಹೇಳಿಸಿಕೊಳ್ತಿರಲಿಲ್ಲ. ಚತುಶಾಸ್ತ್ರಗಳಲ್ಲಿ ವಯಸ್ಸಿಗೆ ಮೀರಿದ ಆಸಕ್ತಿ, ವೀಣೆಯನ್ನು ನುಡಿಸುವುದರಲ್ಲಿ ಎತ್ತಿದ ಕೈ, ಸಂಸಾರದ 100 ತಾಪತ್ರೆಗಳಲ್ಲಿ ಸತತವಾಗಿ ಕುಳಿತು ವೀಣೆಯನ್ನು ನುಡಿಸಲು ಬೇಕಾದ ವ್ಯವಧಾನವರೆಗೆ ಇರಲಿಲ್ಲ. ಹೀಗಾಗಿ ವೀಣೆಯನ್ನು ಉಪಯೋಗಿಸದೆ ಮುಸುಕು ಹಾಕಿ ಮೂಲೆ ಸೇರಿದ್ದರು. ಯಾರೇಳಿ? ತಿಮ್ಮಣ್ಣ ಭಟ್ರು. ಗುರುರಾಜನಿಗೆ ವೀಣೆಯಲ್ಲಿ ಆಸಕ್ತಿ ಇದ್ದರೂ ಕೂಡ ವೀಣೆಯನ್ನು ಕಲಿಯುವುದರಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೇ. ಹೆಣ್ಣು ಮಗಳು ವೆಂಕಟಾಂಬ ಮದುವೆ ಆಗೋವರೆಗೂ ಅವರು ಮುಂದೆ ಕುಳಿತು ಅಭ್ಯಾಸ ಮಾಡ್ತಿದ್ಲು. ಮದುವೆ ಆದ ಮೇಲೆ ಸಂಸಾರದ ನೊಗಕ್ಕೆ ಹೆಗಲು ಕಟ್ಟಿ ಸಂಗೀತಕ್ಕೆ ಬಿಡುವು ದೊರಕಿರಲಿಲ್ಲ. ಅಗತ್ಯವೂ ಅವಳಿಗೆ ಬೀಳಲಿಲ್ಲ. ಹೀಗಾಗಿ ಮನೆಯಲ್ಲಿ ಅನಾಥವಾಗಿದ್ದ ವೀಣೆಯನ್ನು ಬುದ್ಧಿ ತಿಳಿಯುವ ಮುನ್ನವೇ ತನ್ನದು ಮಾಡಿಕೊಂಡಿದ್ದ ವೆಂಕಟನಾಥ ಅದನ್ನು ನೋಡುತ್ತಾ ಕುಳಿತುಕೊಳ್ಳುವುದೇ ಅವನಿಗೆ ಒಂದು ಸಂತೋಷ. ತಂತಿಯ ಮೇಲೆ ಕೈ ಆಡಿಸುವುದು ಇನ್ನೂ ಹೆಚ್ಚಿನ ಸಂತೋಷ. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ವರ್ಣಮಾಲೆಗಳನ್ನು ಕಲಿಯುವುದರ ಜೊತೆಯಲ್ಲಿ ಗಾನವಿದ್ಯೆಯನ್ನು ಕಲಿಯಲಾರಂಭಿಸಿದನು. ಕುಂಭಕೋಣಕ್ಕೆ ಹೋಗಿದ್ದಾಗ ವೆಂಕಟನಾಥನಿಗೆ 5 ವರ್ಷ ವಯಸ್ಸು. ತಂದೆ ತಾಯಿಯರ ಕಣ್ಣು ತಪ್ಪಿಸಿಕೊಂಡು ಮಠದಲ್ಲಿ ಸುಧೀಂದ್ರ ತೀರ್ಥ ಸ್ವಾಮಿಗಳು ಶ್ರೀ ಮೂಲರಾಮನ ಪೂಜೆಯನ್ನು ಹೇಗೆ ಮಾಡುವರೋ ಎಂದು ಮೈಯೆಲ್ಲ ಕಣ್ಣಾಗಿರಿಸಿಕೊಂಡು ನೋಡ್ತಿದ್ದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಚಿಕ್ಕ ವಯಸ್ಸಿನಲ್ಲಿ. ಅವನು ಸಣ್ಣದೊಂದು ಮಡಿಪಂಚೆಯನ್ನು ಉಟ್ಟು ತಂದೆಯಿಂದ 12 ನಾಮಗಳನ್ನು ಹಾಕಿಸಿಕೊಂಡು ಭಕ್ತಿ ಭಾವವೇ ಕೈವೆತ್ತಿದಂತೆ ಸ್ವಾಮಿಗಳ ಪೂಜೆಯನ್ನು ನೋಡುತ್ತಾ ಕುಳಿತು ಬಿಡ್ತಿದ್ದಂತೆ. ನೋಡುತ್ತಿದ್ದಂತೆ ಭಕ್ತಿಯ ಅತಿರೇಕದಿಂದ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಮಹಾಮಂಗಳಾರತಿ ನೈವೇದ್ಯಗಳೆಲ್ಲವೂ ಮುಗಿದು ಸ್ವಾಮಿಗಳು ತೀರ್ಥ ಪ್ರಸಾದಗಳನ್ನು ಕೊಟ್ಟು ಒಳಗೆ ಹೋಗುವವರೆಗೂ ಅವನು ಕುಳಿತಡೆಯಿಂದ ಕದಲುತ್ತಿರಲಿಲ್ಲ. ಇದನ್ನು ನೋಡಿಯೇ ಸುಧೀಂದ್ರ ತೀರ್ಥರು ಶ್ರೀಪಾದಂಗಳವರು ಮಾರು ಹೋಗಿದ್ದರು. ಬಾಲಕನ ಭಕ್ತಿ, ಅವನ ಮುಖದಲ್ಲಿನ ತೇಜಸ್ಸು, ಅವನ ಏಕಾಗ್ರತೆ, ಸ್ಪಷ್ಟವಾದ ತರ್ಕಬದ್ಧ ಮಾತುಗಳು, ವಿನಯ, ಸೌಶಲ್ಯ, ಶೌಚಾಚಾರಗಳು ಅವರ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನು ಉಂಟು ಮಾಡಿದ್ದವಂತೆ. ಅಲೌಕಿಕದ ಕಾರ್ಯಕ್ಕಾಗಿ ಹುಟ್ಟಿರುವ ಇವನು ಬಾಲಕನೇ. ಅಂತಲೇ ಅವನು ಜೋಪಾನವಾಗಿ ನೋಡಿಕೊಳ್ಳಲು ತಿಮ್ಮಣ್ಣ ಭಟ್ಟರಿಗೆ ಆದೇಶ ನೀಡಿದರು ಶ್ರೀ ಸುಧೀಂದ್ರ ತೀರ್ಥರು. ಕುಂಭಕೋಣದಿಂದ ಮನೆಗೆ ಮರಳಿದ ಬಾಲಕನು ಶ್ರೀಪಾದಗಳವರಂತೆ ತಲೆ ಮೇಲೆ ಮುಸುಕನ್ನು ಹಾಕ್ಕೊಂಡು ಅಕ್ಕನ್ನು ಬಿಟ್ಟು ಹೋಗಿದ್ದ ಗೊಂಬೆಗಳನ್ನು, ಮಡಿಕೆ, ಕುಡಿಕೆಗಳನ್ನು ಪೂಜಾ ವಸ್ತುಗಳನ್ನಾಗಿ ಮಾಡಿಕೊಂಡು ಹಾಗೆಯೇ ಪೂಜೆ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದಂತೆ ತಂದೆ ಹೇಳಿಕೊಟ್ಟಿದ್ದ ಸ್ತೋತ್ರಗಳನ್ನೆಲ್ಲ ಮಂತ್ರಗಳೆಂಬಂತೆ ಹೇಳಿಕೊಳ್ಳುವುದಂತೆ. ಮಗನೇ ಹೀಗಾದರೆ ಮುಂದಿನ ಗತಿ ಏನು ಅಂತ ತಾಯಿಗೆ ಯೋಚನೆ ಹತ್ತಿತ್ತು. ಒಂದು ವಿಷಯವಂತೂ ಅವರಿಗೆ ಸ್ಪಷ್ಟವಾಗಿತ್ತು. ಬಾಲಕ ವೆಂಕಟನಾಥನು ಸಾಮಾನ್ಯನಲ್ಲ, ಯಾವುದೋ ಮಹತ್ಕಾರ್ಯ ಸಾಧನೆಗಾಗಿ ಹುಟ್ಟಿದ್ದ ಅವನು. ಇವನಿಗೆ ಯೋಗ್ಯ ಗುರುಗಳಲ್ಲಿ ಶಿಕ್ಷಣ ಕೊಡಿಸಿ ಪಂಡಿತನನ್ನಾಗಿ ಮಾಡಬೇಕು. ಈ ಊರಿನಲ್ಲಿ ಯಾರೂ ಇರಲಿಲ್ಲ ಅಂತವರು. ಅದಕ್ಕೆ ಗೊತ್ತಿಲ್ಲದೆ ಎಲ್ಲವನ್ನೂ ಕಾಲರಾಯನಿಗೊಪ್ಪಿಸಿ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ತಿಮ್ಮಣ್ಣ ಭಟ್ಟರು ನಿಶ್ಚಿಂತರಾಗಿದ್ದರು ಮೊದಲೇ. ಈ ಮಧ್ಯೆ ಒಂದು ಸಂತೋಷದ ವಾರ್ತೆ ಕೇಳಿದರು. ಮದುವೆಯಾಗಿ ಅತ್ತೆ ಮನೆ ಸೇರಿದ್ದ ಮಗಳು ವೆಂಕಟಾಂಬ ಸಂತೋಷದ ವಾರ್ತೆಗಳನ್ನು ತಂದೆ ತಾಯಿಯರಿಗೆ ತಿಳಿಸಿದರು. ಮಗಳ ಚೊಚ್ಚಲು ಹೆರಿಗೆಯನ್ನು ತವರು ಮನೆಯಲ್ಲೇ ಸಂಭ್ರಮದಿಂದ ಮಾಡಬೇಕೆಂದು ತಾಯಿ ತಂದೆಗಳು ಬಯಸಿದ್ದರು. ಆದರೆ ಖರ್ಚು ವೆಚ್ಚಗಳನ್ನು ಭರಿಸುವ ಶಕ್ತಿ ಅವರಿಗೆ ಇರಲಿಲ್ಲ. ದಿನಗಳು ತುಂಬಿದಂತೆ ವೆಂಕಟಾಂಬಳನ್ನು ಮದುರೆಯಿಂದ ತಮ್ಮ ಮನೆಗೆ ಕರೆದುಕೊಂಡು ಬರಲಾಯಿತು. ಊರಿನವರ ಸಹಾಯದಿಂದ ಗಾಡಿಯನ್ನು ಮಾಡಿಸಿಕೊಂಡು ಹೋಗಿದ್ದರು. ಅವರಿವರ ದಾಕ್ಷಿಣ್ಯವನ್ನು ವೆಚ್ಚ ಮಾಡಿ ಮಗಳ ಬಾಣಂತನ ನಿರ್ವಿಘ್ನವಾಗಿ ನಡೆಯಲು ಬೇಕಾದ ವ್ಯವಸ್ಥೆ ಮಾಡಿಕೊಂಡರು. ಮಗಳು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಬಿತ್ತಳು. ನಾರಾಯಣನೆಂದು ಹೆಸರಿಟ್ಟರು. ತಾಯಿ ತಂದೆಗಳು ಮಗುವನ್ನು 3ನೇ ತಿಂಗಳಲ್ಲಿ ಅಳಿಯನಿಗೊಪ್ಪಿಸಿ ಅವರ ಜವಾಬ್ದಾರಿಯಿಂದ ಮುಕ್ತರಾದರು. ಇವನೇ ರಾಘವೇಂದ್ರ ವಿಜಯವನ್ನು ರಚಿಸಿರುವ ನಾರಾಯಣ ಕವಿ ಅಂತ. ಈ ಸಮಯದಲ್ಲಿ ತಿಮ್ಮಣ್ಣ ಭಟ್ಟರು ಅಳಿಯ ಮಗನು ಮಗುವಿನೊಡನೆ ಮದುರೆಗೆ ಹೋಗಿ ಬರಬೇಕಾಯಿತು. ಬಂದಾಗ ಏಕೋ ಆಲಿಸಿಕೊಂಡು ಬಂದರು. ಊರಿನಿಂದ ಬಂದವರೇ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿದರಂತೆ.
3-4 ತಿಂಗಳು ನರಳಿ ಕಡೆಗೆ ಜ್ವರವೇ ನೆಪವಾಗಿ ಅವರು ತಮ್ಮ ಪತ್ನಿ ಹಾಗೂ ವೆಂಕಟನಾಥನನ್ನು ಹಿರಿಯ ಮಗ ಗುರುರಾಜನಿಗೆ ಒಪ್ಪಿಸಿ ಕಣ್ಣು ಮುಚ್ಚಿಕೊಂಡರು. ಸ್ವಲ್ಪ ಕಾಲದಲ್ಲಿಯೇ ಗೋಪಮ್ಮನು ಪತಿಯನ್ನೇ ಅನುಸರಿಸಿದಳು. ಇದು ಇವರ ಸಂಸಾರಕ್ಕೆ ಬಂದ ಭಾರೀ ಆಘಾತ. ಗುರುರಾಜನಿಗೆ ಇನ್ನೂ ಚಿಕ್ಕ ವಯಸ್ಸು, ಮದುವೆಯೂ ಆಗಿತ್ತು. ಅಷ್ಟರಲ್ಲಿಯೇ ಅವನು ಪುಟ್ಟ ಹೆಗಲಿನ ಮೇಲೆ ಹೆಂಡತಿ ಹಾಗೂ ತಮ್ಮನ ಪೋಷಣೆಯ ಮಹಾಜವಾಬ್ದಾರಿ ಬಿದ್ದಿತ್ತು. ಧೈರ್ಯವಾಗಿ ಇದನ್ನು ಎದುರಿಸಿದನು. ಅವನು ತನಗೆ ತಿಳಿದಿದ್ದ ಸಂಗೀತ ವಿದ್ಯಾ, ಬೋಧಕ ವೃತ್ತಿ ಇವುಗಳ ಸಹಾಯದಿಂದ ಊರುಗಳ ಮೇಲೆ ತಿರುಗಿ ಮನೆಗೆ ಬೇಕಾಗುವಷ್ಟು ಕಾಳು ಕಡ್ಡಿ ತಂದು ಹಾಕುತ್ತಿದ್ದನು. ಅವನು ವೆಂಕಟನಾಥನಿಗೆ 8ನೇ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿದನಂತೆ. ಕ್ರಿಸ್ತಶಕ 1602 ಮಾಡಿದನು. ವೆಂಕಟನಾಥನಿಗೆ 8ರ ಪ್ರಾಯ. ಅವನನ್ನು ವೆಂಕಣ ಭಟ್ಟನೆಂದು ಕರೆಯುತ್ತಿದ್ದರು ಎಲ್ಲರೂ. ಅವರ ಮನೆಯಲ್ಲಿ ಅಣ್ಣನಿಂದ ಕಲಿಯುವುದೆಲ್ಲ ಮುಗಿದಿತ್ತು. ಮನೆಯಲ್ಲಿ ಕುಳಿತು ಕಾಲಹರಣ ಮಾಡುವುದು ಅವನಿಗೆ ಪ್ರಿಯವಾಗಿರಲಿಲ್ಲ. ತಾಯಿಯ ಅಬ್ದಿಕಕ್ಕೆ ಮದುವೆಯಿಂದ ಬಂದಿದ್ದ ಮಗಳು ಅಳಿಯ ಲೋಕಾಭಿರಾಮನಾಗಿ ವೆಂಕಣ್ಣನ ಬಳಿಗೆ ಬಂದು, ಗುರುರಾಜ, ಇಲ್ಲಿ ವೆಂಕಣ್ಣ ಎದ್ದು ವಿದ್ಯಾಭ್ಯಾಸ ಮಾಡುವುದೇನಿದೆ? ಅವನನ್ನು ನಮ್ಮ ಜೊತೆಯಲ್ಲಿ ಮೊದಲು ಏಕೆ ಗಳಿಸಬಾರದು ಅಂತ ಅಕ್ಕ ವೆಂಕಟಾಂಬ ಹೇಳಿದರು. ಹೌದು, ಅವಳು ಹೇಳುವ ಮಾತು ನಿಜ. ವೆಂಕಣ್ಣನ ವಿದ್ಯಾಭ್ಯಾಸ ಇಲ್ಲಿಗೆ ನಿಲ್ಲಬಾರದು. ಅವನು ನಮ್ಮ ಸಂಗಡ ಮೊದಲಿಗೆ ಬರಲಿ. ದೇವರು ಕೊಟ್ಟಿದ್ದ ಮನೆಯಲ್ಲಿ ಊಟ ಮಾಡಿಕೊಂಡು ವಿದ್ಯಾಭ್ಯಾಸ ಮುಂದುವರಿಸಲಿ. ಅವನ ಹೊಟ್ಟೆಯ ಬಟ್ಟೆಯ ಚಿಂತೆ ನಿನಗೆ ಬೇಡ, ದೇವರು ಹೇಗೋ ನಡೆಸುತ್ತಾನೆ ಎಂದು ಭಾವ ಉಪಾಧ್ಯಾಯರಾಗಿದ್ದ ಲಕ್ಷ್ಮೀ ನರಸಿಂಹಾಚಾರ್ಯರು ತನ್ನ ಭಾವ ಮೈದುನನ್ನು ಒತ್ತಾಯ ಮಾಡಿದರು. ಗುರುರಾಜನಿಗೆ ಈ ಸಲಹೆ ಸಮಂಜಸವೆನಿಸಿತು. ವೆಂಕಟನಾಥನ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯರು ಇಂಥ ಒಂದು ಗುರುಕುಲದ ಅಧ್ಯಕ್ಷರಾಗಿಯೂ ಅಧ್ಯಾಪಕರಾಗಿಯೂ ಇದ್ದುದರಿಂದ ಜೀವನ ಕಷ್ಟವಿಲ್ಲದೆ ನಡೆಯುತ್ತಿತ್ತಂತೆ. ವಿದ್ವಾಂಸರ ಸಾಲಿನಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರದು ಒಂದು ಅಗ್ರಸ್ಥಾನವಾಗಿತ್ತು. ವೆಂಕಟನಾಥ ಯಾವುದಕ್ಕೂ ಕೊರತೆ ಇಲ್ಲವೆಂಬಂತೆ 8 ವರ್ಷಗಳ ಕಾಲ ಕಷ್ಟಪಟ್ಟು ಅವರಿಂದಲೇ ವಿದ್ಯೆಯನ್ನು ಕಲಿತನು. ವೇದ, ವೇದಾಂಗ, ವೇದಾಂತ, ತರ್ಕ, ಮೀಮಾಂಸಾ, ವ್ಯಾಕರಣಗಳಲ್ಲೂ ಕೂಡ, ಸಾಹಿತ್ಯ, ಸಂಗೀತ ಕಲೆಗಳಲ್ಲೂ ಕೂಡ ಪರಿಣಿತಿಯನ್ನು ಪಡೆದನು. ಶ್ರೀಮಧ್ವಾಚಾರ್ಯರ ಎಲ್ಲ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದರೂ ಕೂಡ ತನ್ನ ವಿದ್ಯಾಭ್ಯಾಸ ಮುಕ್ತಾಯವಾಗಿ ತನ್ನನ್ನು ಲೋಕದಲ್ಲಿ ಒಬ್ಬ ಪಂಡಿತನೆಂದು ಸ್ವೀಕರಿಸಿದರೂ ಶ್ರೀ ಜಯತೀರ್ಥರ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ತಾನು ಯೋಗ್ಯ ಗುರುಗಳ ಮೂಲಕ ಅಧ್ಯಯನ ಮಾಡದಿದ್ದರೆ ತನ್ನ ವಿದ್ಯೆ ಅಪರಿಪೂರ್ಣವೆಂದು ವೆಂಕಟನಾಥ ತಿಳಿದಿದ್ದಂತೆ. ಈ ಮೇರುಕೃತಿಯಾದ ಶ್ರೀಮನ್ಯಾಯ ಸುಧೆಯ ಪರಿಮಳವನ್ನು ತಾನು ಸಂಗ್ರಹಿಸಿ ಪಾಮರರಿಗೆಲ್ಲ ಹಂಚಬೇಕೆಂದು ವೆಂಕಟನಾಥನ ಬಹುದಿನದ ಆಸೆಯಾಗಿತ್ತು. ಇದಕ್ಕೆ ಆಧಾರವಾಗಿಟ್ಟುಕೊಂಡು ಈಗ ನಾವೆಲ್ಲರೂ ಪರಿಮಳ ಗ್ರಂಥವೆಂದು ತರಿಸ್ಕೊಂಡು ಓದ್ತಿದ್ದೀವಲ್ಲ, ಇದಕ್ಕೆ ಮೂಲ ಪುರುಷ ಶ್ರೀ ವೆಂಕಟನಾಥರೇ. ಸುಧಾವ ಪಾಠನೀಯ, ವಸುಧಾವ ಪಾಲನೀಯ. ಸುಧಾ ಗ್ರಂಥವನ್ನು ಪಾಠ ಹೇಳಬೇಕು, ಇಲ್ಲವೇ ದೊರೆತನ ಮಾಡಬೇಕು ಎಂಬ ಮಾತನ್ನು ಸಾರ್ಥಕಪಡಿಸಿಕೊಳ್ಳಲಾಗಲಿಲ್ಲ. ಒಮ್ಮೆ ತಾಯಿ, ಅಣ್ಣ, ಅತ್ತಿಗೆ ನೋಡಲು ಕಾವೇರಿ ಪಟ್ಟಣಕ್ಕೆ ಬಂದ ವೆಂಕಟನಾಥನು ಮೊದಲಿಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ. ಅಣ್ಣ ಅತ್ತಿಗೆಯರು ಸಂಸಾರದ ರಥವನ್ನು ಎಳೆಯಲು ಪಡುತ್ತಿದ್ದ ಕಷ್ಟವನ್ನು ನೋಡಲಾರದೆ ಅವರಿಗೆ ನೆರವಾಗುವ ಉದ್ದೇಶದಿಂದ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೊನೆ ತಂದು ಅವನ ಊರಿನಲ್ಲೇ ನಿಂತುಬಿಟ್ಟನಂತೆ. ಕನಕಾಚಲ ಭಟ್ಟರ ಕಾಲದಿಂದ ಅವರ ಮನೆತನಕ್ಕೆ ಬಂದಿದ್ದ ಬಡತನದ ಶಾಪದಿಂದ ಅವರು ಬಿಡುಗಡೆ ಹೊಂದಿರಲಿಲ್ಲ. ಅವರಲ್ಲಿ ವಿದ್ಯೆ ಇತ್ತು, ಸದ್ಗುಣವಿತ್ತು, ಆದರೆ ಸಂಪತ್ತಿರಲಿಲ್ಲ. ಲಕ್ಷ್ಮಿಗೂ ಅವರಿಗೂ ಬದ್ಧವೈರವೋ ಎಂಬಂತೆ ಆಗ್ತಿತ್ತು. ಇಂತಹ ಸ್ಥಿತಿಯಲ್ಲಿ ತಾನು ತಾಯಿ, ಅಣ್ಣ, ಅತ್ತಿಗೆಯವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ಸಾಧ್ಯವಿಲ್ಲವಲ್ಲ ಎಂಬುದು ವೆಂಕಟಭಟ್ಟನ ಕೊರಗಾಯಿತು. ಅವನು ತಾನಿಷ್ಟು ದೊಡ್ಡ ವಿದ್ವಾಂಸರಾಗಿದ್ದರೇನು? ತನ್ನ ಹೊಟ್ಟೆ ಬಟ್ಟೆಗೆ ಪರಾವಲಂಬಿ ಎಂಬ ಮಿಡುಕು ಮನದಲ್ಲಿ ತುಂಬಿತ್ತು. ಇದನ್ನು ಮರೆಯಲು ತನ್ನ ಅಮೂಲ್ಯ ಆಸ್ತಿಯೆಂದು ಜತನದಿಂದ ಕಾಪಾಡಿಕೊಂಡು ಬಂದಿದ್ದ ಸದ್ಗ್ರಂಥಗಳನ್ನು ಬಿಡಿಸಿ ಅವುಗಳನ್ನು ಓದುತ್ತಾ ಮೈಮರೆಯುತ್ತಾ ಚಿಂತೆಗಳನ್ನು ಮರೆಯುತ್ತಿದ್ದನು. ಆದರೆ ಗುರುರಾಜನು ತಮ್ಮನ ಹೊಣೆಗಾರಿಕೆಯನ್ನು ಮರೆತಿರಲಿಲ್ಲ. ವೆಂಕಟನಾಥನಿಗೆ ವಿವಾಹ ಮಾಡಲು ಅವರು ಉತ್ಸುಕರಾಗಿದ್ದರು. ವೆಂಕಟನಾಥನಿಗೆ ಸುಮಾರು 19-20 ವರ್ಷ ಸಮೀಪಿಸುತ್ತಿತ್ತು.
ತಂದೆ ಬದುಕಿದ್ದರೆ ಈ ವೇಳೆಗೆ ಎಂದೋ ಅವನ ಮದುವೆ ನಡೆದು ಹೋಗ್ತಿತ್ತು. ವಿದ್ಯಾಭ್ಯಾಸವನ್ನು ಇನ್ನೂ ಮುಗಿಸದ ತಾನು ವಿವಾಹವಾಗುವುದು ಎಂದು ಈ ಬಗ್ಗೆ ವೆಂಕಟನಾಥನು ಮನಸ್ಸು ಕೊಟ್ಟಿರಲಿಲ್ಲ. ವೆಂಕಟ ಭಟ್ಟನೇನೋ ನೋಡಲು ಲಕ್ಷಣನಾಗಿದ್ದನು. ಅವನ ಮೈ ಬಣ್ಣ ಕೊಂಚ ಎಣ್ಣೆಗೆಂಪು, ಮೈ ಕೊಂಚ ಸ್ಥೂಲ, ಆದರೇನು ಒಳ್ಳೆ ಅಜಾನುಬಾಹು, ಮುಖದಲ್ಲಿ ದಿವ್ಯ ವೈದಿಕ ಕಳೆ, ತಲೆಯಲ್ಲಿ ಕಿರಿದಾದ ಜುಟ್ಟು, ಕಿವಿಯಲ್ಲಿ ಚಿನ್ನದ ಕಡಕು, ನೋಡಲು ಮನಸೆಳೆಯುವ ವ್ಯಕ್ತಿತ್ವ, ಮಡಿ ಮಕುಟ, ಹುಟ್ಟು 12 ನಾಮ ಹಾಕಿಕೊಂಡು ದೇವತಾರ್ಚನೆಗೆ ಕುಳಿತನೆಂದರೆ ಪೂಜೆಯಲ್ಲಿ ಮೈ ಮರೆಯುತ್ತಿದ್ದ. ನೋಡಿದವರಿಗೆ ಅವನೊಬ್ಬನು ಮಹಾತ್ಮನೋ ಪೀಠಾಧಿಪತಿಯೋ ಯತಿಶ್ರೇಷ್ಠನೋ ಎಂಬಂತೆ ಭಾಸವಾಗುತ್ತಿತ್ತಂತೆ. ಅವನದು ಸದಾ ಅಂತರ್ಮುಖವಾದ ದೃಷ್ಟಿ, ಮಿತಹಿತ ಭಾಷೆ, ಸಾತ್ವಿಕ ಆಸಕ್ತಿ. ಮನೆಯಲ್ಲಿ ಅಡಿಗೆ ಮಾಡಿದ್ದರೆ ಊಟ ಮಾಡುತ್ತಿದ್ದ. ಇಲ್ಲದಿದ್ದ ದಿನಗಳಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಗಂಧ ಅಕ್ಷತೆ ಅಂಗಾರಗಳನ್ನು ಹಚ್ಚಿಕೊಂಡು ತೆಪ್ಪಗೆ ನೀರು ಕುಡಿದುಕೊಂಡು ಹಣ್ಣು ಹಂಪಲು ಏನಾರು ಇದ್ದರೆ ತಿಂದುಕೊಂಡು ಊಟ ಮಾಡಿದವನಂತೆ ಇದ್ದು ಬಿಡ್ತಿದ್ದ. ಯಾರಾದರೂ ಕೇಳಿದರೆ ತನ್ನದು ಊಟವಾಯಿತೆಂದು ಹೇಳಿಬಿಡುತ್ತಿದ್ದ. ಹೀಗಿದ್ದ ಅವನಿಗೆ ಕಂಕಣ ಪ್ರಾಪ್ತಿಯಾಗಿತ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮುಂದಿನ ಸಂಚಿಕೆಯಲ್ಲಿ ವೆಂಕಟನಾಥನ ವಿವಾಹ ಮತ್ತು ದಾರಿದ್ರ್ಯ ಸ್ಥಿತಿ ಹೇಗೆ ಎಂಬುದನ್ನು, ಯಾವ ರೀತಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ವೆಂಕಟನಾಥ ವಯಸ್ಸಿನಲ್ಲಿ ಅನುಭವಿಸಿದರೆಂದು ನಿಮಗೆ ತಿಳಿಸುವುದೇ ನಮ್ಮ ಉದ್ದೇಶ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ.